ಧರ್ಮಸ್ಥಳದ 13ನೇ ಪಾಯಿಂಟ್ ಏನು ಗುರುತು ಮಾಡಲಾಗಿತ್ತು ಅಲ್ಲಿ ಇವತ್ತು ಕಾರ್ಯಾಚರಣೆ ನಡಿಬೇಕಾಗಿತ್ತು. ಆದರೆ ಕಾರ್ಯಾಚರಣೆ ಅಲ್ಲಿ ನಡೀತಾ ಇಲ್ಲ, ಬಂಗ್ಲಗುಡ್ಡದಲ್ಲಿ ನಡೀತಾ ಇದೆ. ಈ 13ನೇ ಪಾಯಿಂಟ್ ಏನಿದೆ ಅಲ್ಲಿ ಅನುಚೇತ್ ಅವರು ಬಂದು ಪರಿಶೀಲನೆ ನಡೆಸಿದ್ದಾರೆ. 13ನೇ ಪಾಯಿಂಟ್ ನಲ್ಲಿ 8 ಮೃತದೇಹವನ್ನ ಹೂತಿದ್ದೆ ಅಂತ ದೂರುದಾರ ಹೇಳ್ತಾ ಇರೋದು. ದೂರುದಾರ ತೋರಿಸಿದಂತ 13ನೇ ಪಾಯಿಂಟ್ ನಲ್ಲಿ ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಈ 13ನೇ ಸ್ಪಾಟ್ ಯಾಕೆ ಹೆಚ್ಚಿನ ಕುತೂಹಲಕ್ಕೆ ಕಾರಣ ಆಗಿದೆ ಅಂದ್ರೆ ದೂರುದಾರ ಈ ಕ್ಷಣಕ್ಕೂ ಹೇಳ್ತಾ ಇರೋದು ಈ ಸ್ಪಾಟ್ ನಲ್ಲಿ ತಾನು 8 ಮೃತದೇಹವನ್ನ ಹೂತಿದ್ದೆ ಅಂತ ಆತ ಕರಾರುವಕ್ಕಾಗಿ ಹೇಳ್ತಾ ಇದ್ದಾನೆ. ಇದೇ ಸ್ಪಾಟಿಗೆ ಬಂದು ಈಗ ಅನುಚೇತ್ ಅವರು ಪರಿಶೀಲನೆ ನಡೆಸಿದ್ದಾರೆ. 13ನೇ ಪಾಯಿಂಟ್ ಅಲ್ಲಿ ಇವತ್ತು ಕಾರ್ಯಾಚರಣೆ ನಡೆದಿಲ್ಲ. ಬಂಗ್ಲಗುಡ್ಡದಲ್ಲಿ 14ನೇ ಪಾಯಿಂಟ್ ಅಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಆದ್ರೆ 13ನೇ ಪಾಯಿಂಟಿನ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. 13ನೇ ಸ್ಪಾಟ್ನ ಬಗ್ಗೆ ಸಹಜವಾಗಿ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಈ ಕ್ಷಣಕ್ಕೂ ದೂರುದಾರ ಹೇಳ್ತಾ ಇರೋದು ಈ 13ನೇ ಸ್ಪಾಟ್ ಅಲ್ಲಿ ತಾನು 8 ಮೃತದೇಹಗಳನ್ನ ಹೂತಿದ್ದೆ ಅಂತ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದೇ ಬೇರೆ. ಇಲ್ಲಿ ಅಗದ್ರೆ ಏನೂ ಸಿಗೋದಿಲ್ಲ. ಈ ಜಾಗ ಸಾಕಷ್ಟು ಬದಲಾಗಿದೆ, ಅಭಿವೃದ್ಧಿಯಾಗಿದೆ. ಪ್ರವಾಹ ಬಂದಂತ ಜಾಗ ಮೇಲಾಗಿ ಅಭಿವೃದ್ಧಿ ಹೆಸರಲ್ಲಿ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಹೋಗಿದೆ, ಏನು ಸಿಗೋದಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಎಸ್ಐಟಿ ಈ ವಿಚಾರದಲ್ಲಿ ಇಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ತುಂಬಾ ವಿಸಿಬಲ್ ಇರುವಂತಹ ಸ್ಪಾಟ್ ಇದು 13ನೇ ಸ್ಪಾಟ್. ಜನಕ್ಕೂ ಯಾಕಂದ್ರೆ ರಸ್ತೆ ಪಕ್ಕದಲ್ಲೇ ಇದೆ. ದೂರುದಾರ ಮಾರ್ಕ್ ಮಾಡದಂತ 13 ಸ್ಪಾಟ್ಗಳಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೂ ಕೂಡ ಬಹಳ ಸ್ಪಷ್ಟವಾಗಿ ಸಿಕ್ಕಿದ್ದು ಈ 13ನೇ ಸ್ಪಾಟ್. ನಂಬರ್ ಸಮೇತ ನೀವು ನೋಡ್ತಾ ಇದ್ದೀರಿ ಅಲ್ಲಿ 13ನೇ ಸ್ಪಾಟ್. ಈಗ ಆ ಜಾಗದಲ್ಲಿ ಕಾರ್ಯಾಚರಣೆ ನಡೆದ್ರೆ ಈ ಪೂರ್ತಿ 13 ಸ್ಪಾಟ್ಗಳ ಕಾರ್ಯಾಚರಣೆ ಮುಕ್ತಾಯ ಆಗ್ತಾ ಇತ್ತು. ಇವತ್ತು ಕ್ಲೈಮ್ಯಾಕ್ಸ್ ಅಂತ ನಾವು ಹೇಳ್ತಾ ಇರೋವಾಗ್ಲೇ ಮತ್ತೊಂದು ಹೊಸ ಆರಂಭವನ್ನ ಎಸ್ಐಟಿ ಟೀಮ್ ಮಾಡದಂತಿದೆ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆ ನಡೆಸೋದ್ರ ಮೂಲಕ. ಆದ್ರೆ ಈ 13ನೇ ಸ್ಪಾಟ್ ಅನ್ನ ಎಸ್ಐಟಿ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ, ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ಅನ್ನೋದು ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ 13ನೇ ಸ್ಪಾಟ್ ಅಲ್ಲಿ ಇವತ್ತು ಕಾರ್ಯಾಚರಣೆ ನಡೆಸೋದಕ್ಕೂ ಮುನ್ನ ಒಂದು ಮಹತ್ವದ ಸಭೆ ನಡೀತು ಎಸ್ಐಟಿ ಕಚೇರಿಯಲ್ಲಿ. ಎಲ್ಲ ಅಧಿಕಾರಿಗಳು ಸೇರಿ ಸಭೆ ಮಾಡಿದ್ರು. ಈ 12 ಸ್ಪಾಟ್ಗಳನ್ನ ಏನ್ ಕಾರ್ಯಾಚರಣೆ ಮಾಡಲಾಗಿತ್ತು ಅದರ ಸಂಪೂರ್ಣವಾದ ಮಾಹಿತಿಯನ್ನ ಅಧಿಕಾರಿಗಳು ಪಡೆದ್ರು. ಅದಾದ ನಂತರ 13ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆದಿಲ್ಲ, ಸೀದಾ 14ನೇ ಸ್ಪಾಟಿಗೆ ಎಸ್ಐಟಿ ಅಧಿಕಾರಿಗಳು ತಲುಪಿದ್ದಾರೆ. ಯಾಕೆ 13ನೇ ಸ್ಪಾಟ್ ಅನ್ನ ಪೆಂಡಿಂಗ್ ಇಟ್ಟಿದ್ದಾರೆ? ಈಗ ನೋಡಿದ್ರೆ ಅನುಚೇತ್ ಅವರು ಬಂದು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದೂರುದಾರ ಹೇಳ್ತಾ ಇರೋದು 8 ಮೃತದೇಹಗಳನ್ನ ಈ ಒಂದು ಜಾಗದಲ್ಲಿ ನಾನು ಹೂತಿದ್ದೆ ಅಂತ. ಈ 13ನೇ ಸ್ಪಾಟ್ ಬಿಟ್ಟು ಇನ್ನೂ ಕೆಲವು ಸ್ಪಾಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಮೃತದೇಹವನ್ನ ತಾನು ಹೂತಿದ್ದೆ ಅಂತ ಆತ ಹೇಳಿದ್ದ. ಬಟ್ ಅಲ್ಲಿ ಯಾವುದೇ ರೀತಿಯಾದ ಅವಶೇಷಗಳು ಸಿಕ್ಕಿರ್ಲಿಲ್ಲ. ಹಾಗಂತ ಆತನ ಮಾಹಿತಿ ತಪ್ಪು ಅಂತಲೂ ಅಲ್ಲ, ಆತನ ಮಾಹಿತಿ ಸರಿ ಅಂತನೂ ಅಲ್ಲ. ಬಟ್ ಅವಶೇಷಗಳು ಸಿಕ್ಕಿಲ್ಲ. ಆದ್ರೆ ಈ 13ನೇ ಸ್ಪಾಟ್ನ ವಿಷಯದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಎಸ್ಐಟಿ ಅಧಿಕಾರಿಗಳು ಇಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅಂದ್ರೆ ಆತ ಮಾರ್ಕ್ ಮಾಡದಂತ ಜಾಗ ಅಲ್ಲಿ ಎಷ್ಟು ವಿಸ್ತಾರವಾಗಿ ಭೂಮಿಯನ್ನ ಅಗಿಬೇಕು ಅಥವಾ ಯಾವ ಕಡೆ ಆತ ಹೂತಿರಬಹುದು, ಈ ಆಂಗಲ್ ನಲ್ಲಿ ಪರಿಶೀಲನೆ ನಡೀತಾ ಇದೆಯಾ ಗೊತ್ತಿಲ್ಲ. 13ನೇ ಸ್ಪಾಟ್ ನಲ್ಲಿ ಸದ್ಯಕ್ಕೆ ಅನುಚೇತ್ ಅವರು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದ್ರೆ ಇವತ್ತು ಇಡೀ ಎಸ್ಐಟಿ ಟೀಮ್ ತನ್ನ ಸಿಬ್ಬಂದಿಯ ಜೊತೆ ತಲುಪಿರೋದು ಬಂಗ್ಲಗುಡ್ಡದ 14ನೇ ಪಾಯಿಂಟ್ಗೆ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಮೊನ್ನೆ ಆಗಸ್ಟ್ 4ರಂದು ಈ ಬಂಗ್ಲಗುಡ್ಡದ ಕಾಡಲ್ಲಿ ಒಂದು ಅಸ್ಥಿಪಂಜರ ಪತ್ತೆ ಆಗಿತ್ತು. ಅದೇನು ಭೂಮಿಯನ್ನ ಅಗದಾಗ ಸಿಕ್ಕದಂತ ಅಸ್ಥಿಪಂಜರ ಅಲ್ಲ, ಭೂಮಿಯ ಮೇಲ್ಭಾಗದಲ್ಲೇ ಒಂದು ಅಸ್ಥಿಪಂಜರ ಇತ್ತು. 1.5 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂತಹ ಒಬ್ಬ ಪುರುಷನ ಅಸ್ಥಿಪಂಜರ ಅದು ಅಂತಾನೆ ಹೇಳಲಾಗಿತ್ತು. ಅದನ್ನ FS ಅಲ್ಲಿ ಕಳಿಸಿದ್ದಾರೆ. ಅದರ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗತ್ತೆ ಹಾಗಾದ್ರೆ ಯಾರ ಅಸ್ಥಿಪಂಜರ ಅದು, ಯಾರು ಅಲ್ಲಿಗೆ ಹೋಗಿ ಸುಸೈಡ್ ಅನ್ನ ಮಾಡ್ಕೊಂಡಿದ್ರು, ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ 1.5 ವರ್ಷದ ಹಿಂದೆ ಯಾವ್ದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿದೆಯಾ, ಯಾವ್ದಾದ್ರೂ ಪ್ರಕರಣಗಳು ದಾಖಲಾಗಿದೆಯಾ, ಅದರ ಬಗ್ಗೆ ಕೂಡ ಎಸ್ಐಟಿ ತನಿಖೆ ಮಾಡಬೇಕು. ಅಲ್ಲಿ ಸಿಕ್ಕಂತ ಅಸ್ಥಿಪಂಜರ ಅದರ ಜೊತೆಗೆ ಆ ಅಸ್ಥಿಪಂಜರ ಹೊರತುಪಡಿಸಿದಂತೆ ಮತ್ತೆ ಬೇರೆ ಯಾವ್ದಾದ್ರೂ ಶವಗಳು ಸಿಗತ್ತಾ, ಅಸ್ಥಿಪಂಜರ ಸಿಗತ್ತಾ, ಇದರ ಬಗ್ಗೆ ಈಗ ಎಸ್ಐಟಿ ತನಿಖೆಯನ್ನ ಶುರು ಮಾಡದಂತೆ ಕಾಣಿಸ್ತಾ ಇದೆ. ಮೊನ್ನೆ ಸಿಕ್ಕಂತಹ ಅಸ್ಥಿಪಂಜರ ಆ ಘಟನೆಯ ನಂತರ ಬಂಗ್ಲಗುಡ್ಡದ ಬಗ್ಗೆ ಕೂಡ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಹಾಗಾದ್ರೆ ಬಂಗ್ಲಗುಡ್ಡದ ರಹಸ್ಯ ಏನು? ಯಾರೂ ಕೂಡ ಪ್ರವೇಶ ಮಾಡದ ಆ ಜಾಗದಲ್ಲಿ, ಆ ಬಂಗ್ಲಗುಡ್ಡದ ಕಾಡಿನಲ್ಲಿ ಆತ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾದ್ರೂ ಯಾಕೆ, ಯಾರು ಆತ, ಇಂತಹ ಹಲವು ಪ್ರಶ್ನೆಗಳಿಗೆ ತನಿಖೆಯ ಮುಖಾಂತರ ಉತ್ತರ ಏನೋ ಸಿಗಬೇಕಾಗಿದೆ. ಆದ್ರೆ ಮತ್ತೆ ಬೇರೆ ಏನೆಲ್ಲ ರಹಸ್ಯಗಳು ಬಂಗ್ಲಗುಡ್ಡದಲ್ಲಿದೆ ಅನ್ನೋದು ಕೂಡ ಹೊರಗಡೆ ಬರಬೇಕಾಗಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.